ಅಂಬೇಡ್ಕರ್ ಕ್ಯಾಂಟೀನ್ ಕಾಮಗಾರಿ ನಿರ್ಮಾಣ ನಿಲ್ಲಿಸದಿದ್ದಲ್ಲಿ ನಿನ್ನ ತಲೆ ತೆಗೆಯುವೆ ಎಂದು ಕೆಲ ಕಿಡಿಗೇಡಿಗಳು ಬೆದರಿಕೆ ಹಾಕಿದ್ದಾರೆ ಎಂದು ಅಂಬೇಡ್ಕರ್ ಅಭಿಮಾನಿ ಹಾಗೂ ಭೀಮ್ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ ಫೀಲ್ಡ್ ಮುರುಗೇಶ್ ಆರೋಪಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ದೇಶದಲ್ಲಿ ಇದೇ ಮೊದಲ ಬಾರಿಗೆ ಅಂಬೇಡ್ಕರ್ ಹೆಸರಿನಲ್ಲಿ ಹಸಿದವರಿಗೆ ಉಚಿತ ಊಟ ನೀಡುವ ಸಲುವಾಗಿ ಮಹಾದೇವಪುರ ಕ್ಷೇತ್ರದ ವೈಟ್ ಫೀಲ್ಡ್ನ ವಿಜಯನಗರದಲ್ಲಿ ಕ್ಯಾಂಟೀನ್ ನಿರ್ಮಾಣ ಮಾಡಲು ಮುಂದಾಗಿದ್ದೇವೆ. ಇನ್ನು ನೂತನವಾಗಿ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ಕ್ಯಾಂಟೀನ್ ಅನ್ನು ನಿಲ್ಲಿಸದೆ ಹೋದರೆ ನಿನ್ನ ತಲೆಯನ್ನು ಕತ್ತರಿಸುವೆ ಎಂದು ಕೆಲ ರಾಜಕೀಯ ವ್ಯಕ್ತಿಗಳು ಕಿಡಿಗೇಡಿಗಳು ಬೆದರಿಕೆ ಹಾಕುತ್ತಿದ್ದಾರೆ. ಇದಕ್ಕೆ ಎಂದು ನಾವು ಹೆದರುವುದಿಲ್ಲ, ಪ್ರಾಣ ಹೋದರೂ ಸರಿಯೇ ಕ್ಯಾಂಟೀನ್ ನಿರ್ಮಾಣ ಮಾಡಿಯೇ ತೀರುವೆ ಎಂದು ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಎಲ್ಲ ಕಡೆ ಇರ್ತದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹಾದೇವಪುರ ಕ್ಷೇತ್ರದ ವೈಟ್ಫೀಲ್ಡ್ ವಿಜಯನಗರ ಗ್ರಾಮದಲ್ಲಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಕ್ಯಾಂಟೀನ್ ಎಂಬ ಹೆಸರಿಟ್ಟು ಸತತವಾಗಿ 2 ವರ್ಷಗಳ ಕಾಲದಿಂದಲೂ ನಾವು ತೆರೆದ ಜಾಗದಲ್ಲಿ ನಾವು ಏನು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ನಾವು ಅನ್ನದಾನವನ್ನು ಮಾಡುತ್ತಿದ್ದೆವು. ಈ ಸಂದರ್ಭದಲ್ಲಿ ದಾನಿಗಳು ಮತ್ತು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಕೂಡ ನಮಗೆ ಸಹಾಯ ಮಾಡಿದರು. ಈ ವಿಚಾರವಾಗಿ ಏನಪ್ಪ ಅಂಬೇಡ್ಕರ್ ಕ್ಯಾಂಟೀನ್ ಮಾಡಿದ್ಯಾ, ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಬೇಡ್ಕರ್ ಕ್ಯಾಂಟೀನ್ ಅಂತ ಹೆಸರಿಟ್ಟು ಅವ್ರ ಹೆಸರಲ್ಲಿ ಕೆಲಸ ಮಾಡೋದು ತುಂಬ ಪುಣ್ಯವಾದ ಕೆಲಸ ಅಂತೇಳಿ ನಮಗೆ ತುಂಬ ಸಹಕರಿಸಿದ್ರು. ಮತ್ತು ಏನು ಬಿಸಿಲಲ್ಲಿ ಮಳೆಯಲ್ಲಿ ಎಲ್ಲದರಲ್ಲೂ ಜನಗಳು ನಿಂತ್ಕೊಂಡು ಊಟ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ದಾನಿಗಳು ಬಂದು ಏನು ನಾವು ಮೆಟೀರಿಯಲ್ ಕೊಡಿಸ್ತೀರಿ, ಇಲ್ಲಿ ಖಾಲಿ ಜಾಗ ಇದೆಲ್ಲ, ಅದರಲ್ಲಿ ಒಂದು ಕಟ್ಟಡ ಕಾಮಗಾರಿ ಮಾಡಿ ಅದರೊಳಗೆ ಕುಳಿಸಿ ಊಟ ಮಾಡು ಅಂತೇಳಿ ನಮಗೆ ದಾನಿಗಳೆಲ್ಲ ನಮಗೆ ಸಹಾಯ ಮಾಡಿದರು. ಅದ್ರ ಕುರಿತಂತೆ ನಾವು ಏನು ಈಗ ಕಾಮಗಾರಿ ನಡೆಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ಒಬ್ಬ BJP ಕಾರ್ಯಕರ್ತರು ನನಗೆ ಬಂದು ಏಕಾಏಕಿ ನೀನೇನಾದರೂ ಅಂಬೇಡ್ಕರ್ ಕ್ಯಾಂಟೀನ್ ಏನಾದರೂ ಮುಂದುವರಿಸಿದ್ರೆ ನಿನ್ನ ತಲೆನ ಕತ್ತರಿಸ್ತೀನಿ ಅಂತೇಳಿ ನನಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಹೋಗಿದ್ದಾರೆ. ನಾನು ಆ ಎಚ್ಚರಿಕೆಯನ್ನು ನಾನು ಸ್ವಾಗತ ಕೋರ್ತೀನಿ. ನಾನು ಯಾವುದೇ ಕಾರಣಕ್ಕೂ ನಾನು ಭಯ ಬೀಳೋನಲ್ಲ. ನಾನು ಅಂಬೇಡ್ಕರ್ ವಂಶಸ್ಥನು. ಈಗಲೇ ಏನು 206ನೇ ವರ್ಷದ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ನಾವು ಆಚರಣೆ ಮಾಡಿದ್ದೀರಿ. ನಾವು ಅಂಬೇಡ್ಕರ್ ಮಕ್ಕಳು. ನಾವು ಯಾವುದೇ ಕಾರಣಕ್ಕೂ ಇಂಥ ಗೊಡ್ಡು ಬೆದರಿಕೆಗೆ ನಾವು ಎದುರೋರಲ್ಲ. ಇಂಥವರು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಬಂದರೂ ಎದುರಿಸಿ ನಾನು ಅಂಬೇಡ್ಕರ್ ಕ್ಯಾಂಟೀನ್ ಕಟ್ತೀನಿ. ಅಂಬೇಡ್ಕರ್ ಸಾಹೇಬ್ರ ಹೆಸರಲ್ಲಿ ನಾನು 10 ಜನಕ್ಕೆ ಊಟ ಹಾಕ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇಂಥ ಗೊಡ್ಡು ಬೆದರಿಕೆ ಏನು